ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಜ್ವಲಂತ ಆದರ್ಶಮಯ ಜೀವನ ಇಂದಿನ ಅವಶ್ಯಕತೆ. ಈಗಾಗಲೇ ನಿನ್ನೆಯಿಂದ ನಾವು ಕೇಳಿರುವಂಥ ಉಪನ್ಯಾಸಗಳಲ್ಲಿ ಈ ವಿಚಾರ ಬೇಕಾದಷ್ಟು ಸ್ಪಷ್ಟವಾಗಿ ನಮಗೆ ಮನವರಿಕೆ ಆಗಿದೆ. ಇವತ್ತು ಎಷ್ಟು ಇದು ಅಗತ್ಯ ಇದೆ ಅಂತ. ಇದರ ಪ್ರಾಮುಖ್ಯತೆಯನ್ನು ಸ್ವಾಮಿ ವಿವೇಕಾನಂದರು ಒಂದು ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಸ್ವಾಮೀಜಿ ಯುರೋಪ್ನಲ್ಲಿದ್ದಾಗ ಒಬ್ರು ಹೇಳ್ತಾರೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಬಹಳ ರಮ್ಯವಾದಂತಹ ಪ್ರಕೃತಿ ಸೌಂದರ್ಯವನ್ನು ಉಳ್ಳಂತಹ ಒಂದು ಜಾಗ ಇದೆ, ಅದನ್ನು ತೋರಿಸ್ತೀವಿ, ಕರ್ಕೊಂಡು ಹೋಗ್ತೀವಿ, ಬನ್ನಿ ಸ್ವಾಮೀಜಿ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ನನ್ನ ದೇಶದಲ್ಲಿ ಹಿಮಾಲಯಗಳನ್ನೇ ನೋಡಿದವನು. ನಾನು ಯಾವುದಾದ್ರೂ ಒಂದು ಸುಂದರವಾದ ಸ್ಥಳ ನೋಡಬೇಕು ಅಂದರೆ ನನಗೇನು ಮನಸ್ಸಾಗೋದಿಲ್ಲ, ಆದರೆ ಯಾವುದೋ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ತೋರಿಸ್ತೀನಿ ಅಂತ ಹೇಳಿ ನಾನು ಎಷ್ಟು ಬೇಕಿರೋ ಮೈಲಿಗಳು ನಡ್ಕೊಂಬಂದು ನೋಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಈ ಹಿನ್ನೆಲೆಯಲ್ಲಿ ಒಂದು ಆದರ್ಶ ಜೀವನದ ಅವಶ್ಯಕತೆ ಆಗಲಿ, ಸಮಾಜದಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ಇದು ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಇವತ್ತು ಬೇಕಾಗಿದೆ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಆದರ್ಶಮಯ ಜೀವನ ಅಂದರೆ ನಿನ್ನೆಯಿಂದ ಏನೇನೆಲ್ಲ ಒಳ್ಳೆಯದನ್ನು ಕೇಳಿದೀವೋ ಅದನ್ನೆಲ್ಲ ಅಳವಡಿಸಿಕೊಂಡಾಗ ನಮ್ಮ ಜೀವನ ಆದರ್ಶಮಯ. ಈ ಆದರ್ಶಮಯ ಜೀವನ ಆಗಬೇಕಾದ್ರೆ ನಾವು ಆ ಗುಣಗಳನ್ನು ಮತ್ತೆ ಪಟ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬೆಳಗಿನ ಅವಧಿಯಲ್ಲಿ ಕೂಡ ನಾವು ಅದನ್ನೇ ಕೇಳಿದ್ದೀವಿ. ಆದರೆ ಇನ್ನೊಂದು ರೀತಿಯಲ್ಲಿ ಅದೇ ಆದರ್ಶ ಜೀವನವನ್ನು ಆಲೋಚನೆ ಮಾಡೋದಾದರೆ, ಯಾರಾದರೂ ಒಬ್ಬ ವ್ಯಕ್ತಿ ಆ ಆದರ್ಶ ಜೀವನವನ್ನು ಬದುಕಿದ್ರೆ ಆ ವ್ಯಕ್ತಿಯ ಜೀವನವನ್ನು ನಾವು ಅಧ್ಯಯನ ಮಾಡಿದಾಗಲೂ ಕೂಡ ಅದೇ ಆದರ್ಶ ನಮಗೆ ಮನವರಿಕೆಯಾಗುತ್ತೆ. ಆ ನಿಟ್ಟಿನಲ್ಲಿ ಆದರ್ಶಮಯ ಜೀವನ, ಅದರಲ್ಲೂ ಜ್ವಲಂತ ಆದರ್ಶಮಯ ಜೀವನ ಸ್ವಾಮಿ ವಿವೇಕಾನಂದದ ಬಿಟ್ಟರೆ ಇನ್ಯಾರು ಸಿಕ್ಕಿತ್ತು ನಮಗೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅಲ್ವಾ? ಎಲ್ಲ ರೀತಿಯಲ್ಲೂ ಇವತ್ತು ನಮ್ಮ ಆದರ್ಶ ಅವರ ಆಗಿರೋದ್ರಿಂದಲೇ ರಾಷ್ಟ್ರದಾದ್ಯಂತ ಅವರ ಹೆಸರಿನಲ್ಲಿ ಅಲ್ಲಲ್ಲಿ ಯುವ ಸಮ್ಮೇಳನಗಳು, ಯುವ ಸಮಾವೇಶಗಳು ನಡೀತಾ ಇರೋದು. ನಾವು ಮತ್ತಷ್ಟು ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಬೇಕಾಗಿದೆ, ಸ್ವೀಕರಿಸಬೇಕಾಗಿದೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಸ್ವಾಮಿ ವಿವೇಕಾನಂದರ ಅಧೀರ ಗಂಭೀರ ವ್ಯಕ್ತಿತ್ವವನ್ನು ನೆನಪು ಮಾಡಿಕೊಳ್ಳಿ, ಅವರ ಅದ್ಭುತವಾದಂಥ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿ. ಒಂದು ಆದರ್ಶ ಜೀವನ ಏನು ಅನ್ನೋದು ಅರ್ಥ ಆಗುತ್ತೆ ನಮಗೆ. ಸ್ವಾಮಿ ವಿವೇಕಾನಂದರು ಮೊದಲಿಂದಲೂ ಒಬ್ಬ ಪ್ರತಿಭಾವಂತ ಯುವಕನೇ ಆಗಿದ್ರೂ ಕೂಡ ಆ ಪ್ರತಿಭೆಗಳಿಗೆ ಸರಿಯಾದ ಒಂದು ದಿಕ್ಕನ್ನು ಕೊಟ್ಟು ಆ ಪ್ರತಿಭೆಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಳ್ತಾ ಅದನ್ನು ಬಹುಜನ ಹಿತಾಯ ಬಹುಜನ ಸುಖಾಯ ಉದ್ದೇಶಕ್ಕೆ ಉಪಯೋಗಿಸಿದ್ರಿಂದ ಅವರ ಜೀವನ ಆದರ್ಶಮಯ ಆಯಿತು. ಅದೇ ಪ್ರತಿಭೆಗಳನ್ನು, ಅದೇ ಸಾಮರ್ಥ್ಯಗಳನ್ನು ನಾವು ಕೇವಲ ಸ್ವಾರ್ಥಕ್ಕೆ ಉಪಯೋಗಿಸಿದಾಗ ಅದಷ್ಟೇ ವ್ಯರ್ಥವಾಗಿ ಕಳೆದು ಹೋಗ್ಬಿಡ್ತಾ ಇರುತ್ತೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ನಾನಾ ಆಯಾಮಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ತಾ ಹೋದರೆ ಪ್ರತಿಯೊಂದರಲ್ಲೂ ಕೂಡ ಅವರು ಆದರ್ಶ ಪುರುಷರೇ. ಶ್ರೀರಾಮಕೃಷ್ಣ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋರು. ನರೇಂದ್ರ ಅವರನ್ನು ನೋಡೋದಕ್ಕೆ ಬರ್ತಾ ಇದ್ದಂಥ ದಿನಗಳಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನು ಹಾಡೋದ್ರಲ್ಲೂ, ಭಜಿಸೋದ್ರಲ್ಲೂ, ವಾದ ಮಾಡೋದ್ರಲ್ಲೂ, ಎಲ್ಲದರಲ್ಲೂ ಅವನು ಅದ್ಭುತ ಅಂತ ಕೊಂಡಾಡೋರು ಶ್ರೀರಾಮಕೃಷ್ಣರು. ನರೇಂದ್ರ ಹಾಡಿದ್ರೆ ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿಗೆ ಏರ್ತಾ ಇದ್ರು. ನರೇಂದ್ರ ಮಾತಾಡಿದ್ರೆ ಜನ ಮೈಮರೆತು ಕೇಳಿಸ್ಕೊಳ್ತಾ ಇದ್ರು. ಇನ್ನು ಸ್ವಾಮಿ ವಿವೇಕಾನಂದರ ಆದ್ಮೇಲೆ ನಾವು ಯೋಚನೆ ಮಾಡಬೇಕಾಗೇ ಇಲ್ಲ. ಅವರ ಉಪನ್ಯಾಸವನ್ನು ಕೇಳ್ತಾ ಜನ ಎಷ್ಟು ಮಟ್ಟಿಗೆ ಮೈಮರಿತಾ ಇದ್ರು ಅಂದರೆ, ಉಪನ್ಯಾಸ ಮುಗಿದು ಎಷ್ಟೋ ಹೊತ್ತಾದರೂ ಕೂಡ ತಾವು ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆ ಮಾತನಾಡುವ ಕಲೆ ಆಗಿರ್ಬೋದು, ಹಾಡುವಂತಹ ಕಲೆ ಆಗಿರ್ಬೋದು, ಮಾತನಾಡುವಾಗ ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿದ್ದಂತಹ ವೈಚಾರಿಕತೆಯ ಪ್ರಬುದ್ಧತೆ, ಸ್ವಾಮೀಜಿಯ ಇಂಗ್ಲಿಷ್ ಭಾಷೆಯ ಪ್ರಭುತ್ವವನ್ನು ನೋಡಿ ಅಮೆರಿಕದ ನ್ಯೂಸ್ ಪೇಪರ್ಗಳಲ್ಲಿ ಬರೀತಾರೆ, ಸ್ವಾಮಿ ವಿವೇಕಾನಂದ ಏನಾದರೂ ಹಾರ್ವರ್ಡ್ ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಅಧ್ಯಯನ ಮಾಡಿದಾರೋ ಏನೋ ಅಂತ ಅವರೇ ಊಹಿಸಿ ಬರೀತಾರೆ. ಅಷ್ಟು ಅದ್ಭುತವಾದಂಥ ಇಂಗ್ಲಿಷ್ ಭಾಷೆಯ ಪ್ರಾವೀಣ್ಯತೆ ಸ್ವಾಮೀಜಿಯವರಲ್ಲಿತ್ತು. ಮತ್ತು ಮಾತನಾಡುವಂಥ ಪ್ರತಿಯೊಂದು ವಿಚಾರ, ಅದು ಕಲೆಯಿಂದ, ಇತಿಹಾಸದಿಂದ, ವಿಜ್ಞಾನದಿಂದ, ಅಧ್ಯಾತ್ಮ ಮತ್ತು ಜಗತ್ತಿನ ನಾನಾ ಧರ್ಮಗಳ ವಿಚಾರಗಳವರೆಗೆ ಪ್ರತಿಯೊಂದು ವಿಚಾರದಲ್ಲೂ ಸ್ವಾಮೀಜಿಯವ್ರದ್ದು ಅದ್ಭುತವಾದಂತಹ ಪರಿಣತಿ ಇತ್ತು. ಸ್ವಾಮೀಜಿ 2ನೇ ಬಾರಿ ಅಮೆರಿಕಕ್ಕೆ ಹೋದಾಗ ಒಂದ್ಸತಿ ಪರ್ಷಿಯನ್ ಆರ್ಟ್ಸ್ ಮೇಲೆ ಉಪನ್ಯಾಸ ಮಾಡ್ತಾರೆ. ಯಾವುದೋ ಒಂದು ಜ್ಞಾನದ ಭಂಡಾರದಲ್ಲಿ ಯಾವುದೋ ಒಂದು ಸಣ್ಣ ಭಾಗ
ಅದು ವಿವೇಕಾನಂದ ಉಪನ್ಯಾಸ ಮುಗಿಸಿ ಆದಮೇಲೆ ನ್ಯೂಸ್ ಪೇಪರ್ ಬರೀತಾರೆ, ದಿಸ್ ಪರ್ಷಿಯನ್, ಅವರನ್ನು ಒಬ್ಬ ಪರ್ಷಿಯನ್ ಅಂತಲೇ ಅನ್ಕೊಂಡ್ಬಿಡ್ತಾರೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಸ್ವಾಮೀಜಿ ಆ ವಿಚಾರದ ಬಗ್ಗೆ ಮಂಡನೆಯನ್ನು ಮಾಡಿರ್ತಾರೆ. ವಾಟ್ ಎವರ್ ಹಿ ಲಾರ್ನ್ಡ್ ಇಟ್ ಟು ಪರ್ಫೆಕ್ಷನ್. ವಾಟ್ ಎವರ್ ಹಿ ಡಿಡ್ ಇಟ್ ಟು ಪರ್ಫೆಕ್ಷನ್. ಇದನ್ನೇ ನಾವು ಕಲಿಬೇಕಾಗಿರೋದು ಆದರ್ಶ ಅಂತ ಹೇಳಿದ್ರೆ. ಆದರ್ಶ ಇರೋದು ಎಲ್ಲಿ? ನಮ್ಮ ತ್ರಿಕರಣಗಳಲ್ಲಿ, ನಮ್ಮ ಮಾತು, ಕೃತಿ ಮತ್ತು ಮನಸ್ಸಿನಲ್ಲಿ ನಾವು ತಾಳುವಂಥ ಆಲೋಚನೆ, ಭಾವನೆಗಳಲ್ಲಿ ಯಾವಾಗ ಪರಿಪೂರ್ಣತೆ ಅನ್ನೋದು ಹೊಮ್ಮತ್ತೋ ಅದೇ ಆದರ್ಶಪೂರ್ಣವಾದಂತಹ ಜೀವನ. ಸ್ವಾಮಿ ವಿವೇಕಾನಂದರ ಭಕ್ತಿಯನ್ನು ನೆನಪು ಮಾಡಿಕೊಂಡ್ರೆ ಅವರಂತ ಇನ್ನೊಬ್ಬ ಭಕ್ತ ಸಿಗೋದಿಲ್ಲ. ಗುರುವಾದ ಶ್ರೀರಾಮಕೃಷ್ಣರಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಇದ್ದಂತಹ ಭಕ್ತಿ, ಶ್ರೀರಾಮಕೃಷ್ಣರ ದಾಸರ ದಾಸ ನಾನು ಅಂತ ಸ್ವಾಮಿ ವಿವೇಕಾನಂದ ಹೇಳಬೇಕಾದ್ರೆ ಅವರ ಜೀವನ ಬರೆಯೋದಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ, ಅವರು ಅಂತಹ ಮಹಾಪುರುಷರು ಅಂತ ಹೇಳಬೇಕಾದ್ರೆ ಸ್ವಾಮೀಜಿಯವರಲ್ಲಿ ಎಂತಹ ಭಕ್ತಿ ಭಾವ ಇತ್ತು ಅನ್ನೋದನ್ನು ಗ್ರಹಿಸಬೇಕು ನಾವು. ಇನ್ನು ಸ್ವಾಮೀಜಿಯವರ ಆಧ್ಯಾತ್ಮಿಕ ಜ್ಞಾನ, ಉಪನಿಷತ್ ಕಾಲದ ಅದ್ವೈತ ವೇದಾಂತವನ್ನು, ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಸಂದರ್ಭದಲ್ಲಿ ಸ್ವಾಮೀಜಿ ಯಾವ ಮಟ್ಟದಲ್ಲಿ ಆ ನೆಲೆಯಲ್ಲೇ ಇದ್ದರು. ಅಮೆರಿಕದಲ್ಲಿ ಸ್ವಾಮೀಜಿ ಅದ್ವೈತ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಎಷ್ಟೋ ಜನರಿಗೆ ಕೇಳುವ ಹೊತ್ತಿಗಾದರೂ ಕೂಡ ಆತ್ಮಸಾಕ್ಷಾತ್ಕಾರದ ಅನುಭವವೇ ಆಗಿಬಿಡ್ತಾ ಇತ್ತು. ಕೆಲವು ಉಪನ್ಯಾಸಗಳಲ್ಲಿ ಸ್ವಾಮಿ ವಿವೇಕಾನಂದರು ಕೊನೆಯಲ್ಲಿ ಇದೆಲ್ಲದರ ಸಾರಾಂಶ ಏನು ಅಂತ ಹೇಳ್ತಾ ಕೊನೆಯ ವಾಕ್ಯ ಹೇಳ್ತಾರೆ, ಐ ಆಮ್ ಗಾಡ್ ಅಂತ ಹೇಳುವಾಗ ಜನ ಹೇಳ್ತಾರೆ, ನಮಗೆ ಅಕ್ಷರಶಃ ಅದೇ ಅಲ್ಲಿ ಅನುಭವ ಆಗ್ತಾ ಇತ್ತು. ಉಪನಿಷತ್ ಕಾಲದ ಋಷಿಗಳು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದೇನೆ ಸ್ವಾಮೀಜಿ ಯಾವಾಗ ಐ ಆಮ್ ಗಾಡ್ ಅಂತ ಹೇಳೋರು, ಆ ಮಾತಿನ ಹಿಂದೆ ಅನುಭವ, ಆ ಮಾತಿನ ಹಿನ್ನೆಲೆಯಲ್ಲಿ ಅನುಭೂತಿ ಅಷ್ಟೊಂದು ಚೆನ್ನಾಗಿ ಪ್ರಕಟ ಆಗ್ತಾ ಇತ್ತು. ಇನ್ನು ಯೋಗದ ದೃಷ್ಟಿಯಿಂದ ಸ್ವಾಮೀಜಿ ಧ್ಯಾನಮಗ್ನರಾದರೆ ಅವ್ರು ಓಡಾಡ್ತಾ ಇದ್ದಂತಹ ಟ್ರೈನ್ನಲ್ಲಿ 2-3 ಸತಿ ಅವ್ರ ಸ್ಟೇಷನ್ ಮತ್ತೆ ಬಂದು ಹೋದರೂ ಕೂಡ ಅವ್ರಿಗೆ ಎಚ್ಚರ ಆಗ್ತಾ ಇರಲಿಲ್ಲ. ಆ ರೀತಿಯಲ್ಲಿ ಧ್ಯಾನಮಗ್ನರಾಗ್ತಾ ಇದ್ರು. ವಿವೇಕಾನಂದರ ವ್ಯಕ್ತಿತ್ವದ ಪರಿಚಯ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬಹಳ ಸಂಕ್ಷಿಪ್ತವಾಗಿ ಅವರ ಜೀವನದ ಈ ಕೆಲವು ವಿಚಾರಗಳನ್ನ ಅಥವಾ ಅವರ ವ್ಯಕ್ತಿತ್ವದ ಈ ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಕರ್ತೃತ್ವ ಶಕ್ತಿ, ಸ್ವಾಮಿ ವಿವೇಕಾನಂದ ಕೆಲಸ ಮಾಡಿದಂಥ ರೀತಿ, ಅವರಂತಹ ಕರ್ಮಯೋಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಎಂಬಷ್ಟರ ಮಟ್ಟಿಗೆ 39 ವರ್ಷಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ 100 ವರ್ಷಗಳಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡಿ ಮುಗಿಸ್ಬಿಟ್ರು ಸ್ವಾಮಿ ವಿವೇಕಾನಂದರು. ಇನ್ನು ಪ್ರೀತಿಸುವಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು, ಜನಸಾಮಾನ್ಯರನ್ನು, ಎಲ್ಲರನ್ನು ಪ್ರೀತಿಸುವಲ್ಲಿ ಸ್ವಾಮಿ ವಿವೇಕಾನಂದರ ಅದ್ಭುತವಾದಂತಹ ಪ್ರೇಮಕ್ಕೆ ಸರಿಸಾಟಿಯೇ ಇಲ್ಲ ಅಂತ ಅನ್ಸುತ್ತೆ. ಸ್ವಾಮೀಜಿ ಹೇಳ್ತಾರೆ, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಮ್ಯಾನ್ ಅಂತಾರೆ ಸ್ವಾಮಿ ವಿವೇಕಾನಂದರು. ಎಂತಹ ಘೋಷಣೆ, ಆಲೋಚನೆ ಮಾಡಿ ನೋಡಿ. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರಿಗೆ ಹೊರಗಡೆ ಇದ್ದಂಥ ದೋಷ ದೌರ್ಬಲ್ಯಗಳು ಕಾಣ್ತಾ ಇರಲಿಲ್ಲ, ಒಳಗಿದ್ದಂಥ ದಿವ್ಯತೆಯೇ ಕಾಣ್ತಾ ಇತ್ತು. ಅದನ್ನೇ ನೋಡ್ತಾ ಆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ದಿವ್ಯತೆಯ ಮಟ್ಟದಲ್ಲೇ ಬದುಕಬೇಕು ಅಂತ ಹೇಳಿ ದುಡಿದ್ರು ಸ್ವಾಮೀಜಿ. ಆ ಪ್ರೇಮಕ್ಕೋಸ್ಕರ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧರಾದರು. ಆ ತ್ಯಾಗದಲ್ಲಿ, ಆ ನಿಸ್ವಾರ್ಥತೆಯಲ್ಲಿ ಸ್ವಾಮಿ ವಿವೇಕಾನಂದರು ಅಪ್ರತಿಮದಾಗಿ ನಿಲ್ತಾರೆ. ಎಷ್ಟರ ಮಟ್ಟಕ್ಕೆ ಸ್ವಾಮೀಜಿ ತ್ಯಾಗ ಮಾಡಿದ್ರು? ಸಾಮಾನ್ಯವಾಗಿ ಎಲ್ಲರೂ ಜಗತ್ತನ್ನು ತ್ಯಾಗ ಮಾಡಿ ಭಗವಂತನ ಪಡ್ಕೊಳ್ಬೇಕು ಅಂತ ಹೊರಡ್ತಾರೆ. ಆದರೆ ಶ್ರೀರಾಮಕೃಷ್ಣರು ನರೇಂದ್ರನ ಹತ್ರ ನಿರ್ವಿಕಲ್ಪ ಸಮಾಧಿಯನ್ನೂ ತ್ಯಾಗ ಮಾಡುವಂತೆ ಮಾಡಿಬಿಟ್ರು. ಮತ್ತು ಸ್ವಾಮೀಜಿನೇ ಹೇಳಿದ್ದಾರೆ, ನನ್ನ ವೈಯಕ್ತಿಕ ಮುಕ್ತಿಯನ್ನು ಬೇಕಿದ್ರೆ ನಾನು ಬದಿಗೊತ್ತೀನಿ, ಆದರೆ ನನ್ನ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾನು ಭಗವತ್ ಸ್ವರೂಪಿ ಅಂತ ಅರ್ಥ ಆಗೋವರೆಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಇಂಥ ತ್ಯಾಗ, ನಿಸ್ವಾರ್ಥತೆಗಳನ್ನು ದಯವಿಟ್ಟು ನಾವು ಆಲೋಚನೆ ಮಾಡಬೇಕು. ಅದೇ ಪ್ರೇಮ ದೇಶದ ಕಡೆಗೆ ತಿರುಗಿದಾಗ ಅವರ ದೇಶ ಪ್ರೇಮ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅನದರ್ ಪೇಟ್ರಿಯಾಟ್ ಲೈಕ್ ಸ್ವಾಮಿ ವಿವೇಕಾನಂದ. Maybe we can find people who can talk about patriotism, but to really have that patriotism, ಆ ದೇಶ ಪ್ರೇಮ ಅನ್ನೋದನ್ನ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಂಡು ಹೃದಯದಲ್ಲಿ ಜ್ವಲಂತವಾಗಿ ಇಟ್ಕೊಂಡು ಬದುಕಿದವರು ಸ್ವಾಮಿ ವಿವೇಕಾನಂದರು. ಅವರ ದೇಶ ಪ್ರೇಮಕ್ಕೆ ಅನೇಕ ಜನ ಸಾಕ್ಷಿ, ಅದರಲ್ಲೂ ವಿಶೇಷವಾಗಿ ಸೋದರಿ ನಿವೇದಿತಾ ಸಾಕ್ಷಿ ಆಗ್ತಾಳೆ. ವಿವೇಕಾನಂದರನ್ನ ಬಹಳ ಹತ್ತಿರದಿಂದ ನೋಡಿದವಳವಳು. ಮತ್ತು ಗಂಟೆಗಟ್ಟಲೆ ಪ್ರತಿದಿನ ಸ್ವಾಮಿ ವಿವೇಕಾನಂದರು ಆ ಭಾರತದ ಬಗ್ಗೆ, ತಮಗಿದ್ದಂಥ ಆ ಭಾರತದ ಹೆಮ್ಮೆಯ ಬಗ್ಗೆ, ಭಾರತದ ಅವನತಿಯ ಬಗ್ಗೆ ಅವ್ರಿಗಿದ್ದಂಥ ಒಂದು ಪರಿತಾಪ, ದುಃಖಗಳ ಬಗ್ಗೆ ಎಷ್ಟು ಮಟ್ಟಿಗೆ ಅವಳ ಹತ್ರ ಹೇಳ್ಕೊಳ್ತಾ ಇದ್ರು ಅಂದರೆ, ನಿವೇದಿತಾ ಹೇಳ್ತಾಳೆ, ದೇರ್ ವಾಸ್ ನಾಟ್ a sob or an echo that could not be heard within the shores of his heart ಅಂತ ಹೇಳಿ. ಅಂದರೆ ಅವರ ಹೃದಯದ ಒಂದು ವಲಯದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರು ಒಂದು ದುಃಖ ಎಲ್ಲಾದರೂ ಇದ್ರೂ ಕೂಡ ಅದರ ಪ್ರತಿಧ್ವನಿಯಲ್ಲಿ ಬಹಳ ಚೆನ್ನಾಗಿ ಕೇಳಿಸ್ತಾ ಇತ್ತು. India was his nightmare, India was his daydream.
He lived India. He was a condensed India. He was the very symbol of her spirituality, of her purity, of her vision, of her destiny. ಎಷ್ಟು ಅದ್ಭುತವಾಗಿ ಹೇಳ್ತಾಳೆ ಅವಳು ನಿವೇದಿತಾ. ನಾ ಕಂಡಾಗಲೆಲ್ಲ ವಿವೇಕಾನಂದರು ಮಾತನಾಡಿದ್ದು ಭಾರತದ ಬಗ್ಗೆ, ಭಾರತದ ಬಗ್ಗೆ, ಭಾರತದ ಬಗ್ಗೆ. ಆಲೋಚಿಸ್ಬೇಕು ನಾವು, ಏನದು ಆ ಬಗೆಯ ದೇಶ ಪ್ರೇಮ ಅಂದರೆ ಏನು? ತಮ್ಮ ಕೊಲಂಬೋಯಿಂದ ಆಲ್ಮೋರ್ದವರೆಗಿನ ಉಪನ್ಯಾಸಗಳು ಸ್ವಾಮೀಜಿ ದೇಶ ಪ್ರೇಮವನ್ನು ವ್ಯಾಖ್ಯಾನಿಸ್ತಾರೆ. ಅವರ ಮಟ್ಟದಲ್ಲಿ ದೇಶ ಪ್ರೇಮ ಅಂತಂದ್ರೆ ಯಾವಾಗ ನಮಗೆ ದೇಶದ ಸಮಸ್ಯೆಗಳನ್ನು ಕಂಡಾಗ ನಿದ್ರೆ ಹಸಿವುಗಳೆಲ್ಲ ಮರ್ತು ಹೋಗ್ಬಿಡುತ್ತೋ, ನಮ್ಮ ಸ್ವಂತ ಸುಖ ಅನ್ನೋದು ಕಿಂಚಿತ್ತೂ ಮುಖ್ಯ ಆಗೋದಿಲ್ವೋ, ಯಾವ ಸ್ಥಿತಿಯಲ್ಲಿ ಇದಕ್ಕೊಂದು ಪರಿಹಾರ ಹುಡುಕದೇ ಇದ್ರೆ ಇನ್ನು ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ನಮ್ಮ ಹೃದಯ ಒದ್ದಾಡುತ್ತೋ, ಅದು ದೇಶ ಪ್ರೇಮದ ಮೊದಲನೇ ಹಂತ ಅಂತ ಹೇಳ್ಬಿಟ್ರು ಸ್ವಾಮಿ ವಿವೇಕಾನಂದರು. ಮತ್ತು ಸ್ವಾಮೀಜಿ ಆ ದೇಶ ಪ್ರೇಮದ ಉತ್ತುಂಗದಲ್ಲಿ ನಿಂತಹ ಮಹಾನ್ ಚೇತನಾಗಿದ್ದಾರೆ. ಇಷ್ಟೆಲ್ಲ ಮಹಿಮಾವಂತ ಗುಣಗಳು ಅವ್ರಿಗೆ, ಅವರ ಶಕ್ತಿ, ಅವರ ಧೈರ್ಯ, ಅವರ ಆತ್ಮವಿಶ್ವಾಸ, ಅವರ ಶ್ರದ್ಧೆ, ಪ್ರತಿಯೊಂದು ಗುಣವೂ ಕೂಡ ನಮಗೆ ಇವತ್ತು ಅನುಸರಣೀಯವಾದಂಥ ಗುಣಗಳು. ಪ್ರತಿಯೊಂದನ್ನು ನಾವು ಗಮನಿಸಬೇಕಾದ್ರೆ ಆಗುತ್ತೆ. ಯಾಕಂದರೆ ಒಂದು ಜೀವನ ಪರಿಪೂರ್ಣವಾದ ರೀತಿಯಲ್ಲಿ ಆದರ್ಶಮಯ ಆಗಬೇಕಾದ್ರೆ ಎವ್ರಿ ವರ್ಚ್ಯೂ, ಎವ್ರಿ ಕ್ವಾಲಿಟಿ ಮ್ಯಾಟರ್ಸ್. ಇಷ್ಟೆಲ್ಲ ಇದ್ರೂ ಕೂಡ ಸ್ವಾಮೀಜಿಯವರ ಸರಳತೆ ಮನಮುಟ್ಟುವಂಥ ಸರಳತೆ ಅದು. ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬಂದ ಮೇಲೆ ಒಬ್ಬ ವಿದ್ಯಾರ್ಥಿ ಜೊತೆ ಮಾತನಾಡಬೇಕಾದ್ರೆ ಅವನ ಶೂಲೇಸ್ ಸರಿಯಾಗಿ ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ತಾವೇ ಬಗ್ಗೆ ಅವನ ಶೂಲೇಸನ್ನು ಸರಿಯಾಗಿ ಕಟ್ಟುವಂಥ ಸರಳತೆ ಸ್ವಾಮಿ ವಿವೇಕಾನಂದರಲ್ಲಿತ್ತು. ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಜಗದ್ವಿಖ್ಯಾತ ವ್ಯಕ್ತಿಯಾಗಿ ವಾಪಸ್ ಕಲ್ಕತ್ತಕ್ಕೆ ಬಂದ ಮೇಲೆ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತ ಒಬ್ಬನಿಗೆ ಹುಷಾರಿರಲಿಲ್ಲ. ಅವನು ನೋಡೋದಕ್ಕೆ ಹೋಗ್ತಾರೆ. ಅವನು ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅವನ ಬಾತ್ರೂಮ್ ಸ್ಲಿಪ್ಪರ್ ಸ್ವಲ್ಪ ದೂರ ಇರುತ್ತೆ. ತಾವೇ ಬಗ್ಗೆ ಆ ಚಪ್ಪಲಿಯನ್ನು ಅವನ ಕಾಲ್ಗಳ ಹತ್ರ ಇಡ್ತಾರೆ ಸ್ವಾಮಿ ವಿವೇಕಾನಂದರು. ತಾವು ಯಾವುದೇ ಬಗೆಯ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳುವ ಯಾವುದೇ ಬಗೆಯ ಅಲ್ಲಿ ಅಭಿಮಾನವನ್ನು ನಾವು ಕಾಣೋದಿಲ್ಲ. ಅವರ ಸರಳತೆಯ ಉದಾಹರಣೆಗಳೇ ಅನೇಕ ಇವೆ. ಒಂದು ಬಹಳ ಸ್ವಾರಸ್ಯದ ಸಂದರ್ಭ ನೋಡ್ತೀವಿ. ಅಮೆರಿಕದಲ್ಲಿ ಸ್ವಾಮೀಜಿ ಇದ್ದಾಗ ಒಂದು ಸಭೆಗೆ ಹೋಗಿರ್ತಾರೆ. ಆ ಸಭೆಯಲ್ಲಿ ಯಾರೊಬ್ರು ಅನೌನ್ಸ್ ಮಾಡ್ತಾರೆ, ಇಂಥ ಒಂದು ಸತ್ಕಾರ್ಯಕ್ಕೋಸ್ಕರ ನೀವೆಲ್ಲರೂ ದೇಣಿಗೆಯನ್ನು ಕೊಡಬೇಕು. ಇವತ್ತು ನಿಮ್ಮ ನಿಮ್ಮ ಜೇಬುಗಳಲ್ಲಿ, ನಿಮ್ಮ ನಿಮ್ಮ ಪರ್ಸ್ಗಳಲ್ಲಿ ಎಷ್ಟು ಹಣ ಇದೆಯೋ ಅಷ್ಟನ್ನು ತಾವೆಲ್ಲರೂ ದಯವಿಟ್ಟು ಡೊನೇಟ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು. ಆಮೇಲೆ ಯಾರೋ ಒಬ್ಬ ಕಾರ್ಯಕರ್ತರು ಬಂದು ಪ್ರತಿಯೊಬ್ಬರ ಹತ್ರ ಒಂದು ಬುಟ್ಟಿಯನ್ನು ಒಂದೇನೋ ತೆಗೆದುಕೊಂಡು ಬಂದರು ಕಲೆಕ್ಟ್ ಮಾಡೋದಕ್ಕೆ. ಎಲ್ಲರೂ ಕೂಡ $2, $5, $10 ಈ ಥರ ಆಗ್ತಾ ಹೋದ್ರು. ಸ್ವಾಮೀಜಿ ಹತ್ರ ಬಂದಾಗ ಸ್ವಾಮೀಜಿ ತಮ್ಮ 2 ಜೇಬುಗಳಲ್ಲಿ ಕೈ ಹಾಕಿ ಎಷ್ಟು ಹಣ ಇತ್ತೋ ಅಷ್ಟನ್ನು ತೆಗೆದು ಆ ಬುಟ್ಟಿಯಲ್ಲಿ ಹಾಕಿದ್ರು. ಆಮೇಲೆ ಅವ್ರ ಜೊತೆಗಿದ್ದವ್ರು ಕೇಳ್ತಾರೆ, ಅಲ್ಲ ಸ್ವಾಮೀಜಿ ನೀವು ಅಷ್ಟನ್ನು ಯಾಕಿದೆ ಕೊಟ್ಬಿಟ್ರಿ, ನೀವು ಸ್ವಲ್ಪ ಕೊಡ್ಬೇಕಿತ್ತಲ್ವಾ? ಸ್ವಾಮೀಜಿ ಬಹಳ ಮುಗ್ಧವಾಗಿ ಹೇಳ್ತಾರೆ, ಯಾಕೆ ಅವ್ರು ಈಗ ತಾನೇ ಅನೌನ್ಸ್ ಮಾಡಿದ್ರಲ್ವಾ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ಡೊನೇಟ್ ಮಾಡಬೇಕು ಅಂತ ಅವ್ರು ಹೇಳಿದ್ರಲ್ವಾ, ಅದಕ್ಕೆ ಪೂರ್ತಿ ಕೊಟ್ಟೆ ಅಂದ್ಬಿಟ್ರು. ಒಬ್ಬ ಮಹಿಮಾವಂತನಲ್ಲಿ, ಒಬ್ಬ ಮಹಿಮಾನ್ವಿತ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಈ ಸರಳತೆಯನ್ನು ನಾವು ಕಂಡೇ ಕಾಣ್ತೇವೆ. ಮತ್ತು ಆ ಸರಳತೆ ಇದ್ದಾಗ ಮಾತ್ರ ಅವನೊಬ್ಬ ಮಹಾಪುರುಷ ಅಂತ ಆಗೋದಕ್ಕೆ ಸಾಧ್ಯ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ನೀವೇ ಅಧ್ಯಯನ ಮಾಡಿ ಪಟ್ಟಿ ಮಾಡ್ಕೊಳ್ಳಿ ಸ್ವಾಮಿ ವಿವೇಕಾನಂದರ ಆ ಬಹುಮುಖ ವ್ಯಕ್ತಿತ್ವದ ಅನೇಕ ಶಕ್ತಿ, ಸಾಮರ್ಥ್ಯಗಳು, ಗುಣಗಳು ಏನಾಗಿದ್ದು ಅಂತ ಹೇಳಿ. ಮತ್ತು ಪ್ರತಿಯೊಂದನ್ನು ನಾವು ನೆನ್ಪಿಟ್ಕೊಂಡು ಅದೇ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ನಿಜವಾಗಿ ಒಬ್ಬ ಪರಿಪೂರ್ಣ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ವಿಲಿಯಂ ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ಅನ್ನೋ ನಾಟಕದಲ್ಲಿ ಬ್ರೂಟಸ್ ಅಂತ ಹೇಳುವಂಥ ಒಬ್ಬ ಕ್ಯಾರೆಕ್ಟರ್ ಬಗ್ಗೆ ಬರೀತಾನೆ. ಆ್ಯಂಡ್ ದಿ ಎಲಿಮೆಂಟ್ಸ್ ವರ್ ಸೋ ಮಿಕ್ಸ್ಡ್ ಇನ್ ಹಿಮ್ ದಟ್ ಒನ್ ಕುಡ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇ ಟು ದ ವರ್ಲ್ಡ್ ದಿಸ್ ವಾಸ್ ಅ ಮ್ಯಾನ್ ಅಂಥೇಳಿ. ಅವರಲ್ಲಿ ಪ್ರತಿಯೊಂದು ಗುಣವೂ ಯಾವ ರೀತಿಯಲ್ಲಿ ಮೇಳೈಸಿತ್ತು, ಎಲ್ಲವೂ ಎಷ್ಟು ಚೆನ್ನಾಗಿ ಸೇರ್ಕೊಂಡಿತ್ತು ಅಂತ ಹೇಳಿದ್ರೆ, ಇವತ್ತು ನಾವೇನಾದ್ರು ನಿಜವಾದ ಒಬ್ಬ ಆದರ್ಶ ಮನುಷ್ಯನನ್ನು ನೋಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಧೈರ್ಯವಾಗಿ ಬೆರಳು ತೋರಿಸ್ಬೋದು ಸ್ವಾಮಿ ವಿವೇಕಾನಂದರ ಕಡೆಗೆ. ನೋಡಿ, ಇಲ್ಲೊಬ್ಬ ಇದ್ದಾನೆ, ನಿಜವಾದ ಅರ್ಥದಲ್ಲಿ ಒಬ್ಬ ಮನುಷ್ಯನಾಗಿ ಬದುಕಿದಂತಹ ವ್ಯಕ್ತಿ ಇಲ್ಲೊಬ್ಬ ಇದ್ದಾನೆ ಅಂತ ಹೇಳ್ಬೋದು. ಅದೇ ಆದರ್ಶಮಯ ಜೀವನ, ಆ ಜ್ವಲಂತವಾದಂಥ ಆದರ್ಶ, ಅದನ್ನು ಜ್ವಲಂತವಾಗಿ ಇಟ್ಕೊಂಡ್ರು ಸ್ವಾಮೀಜಿ. ಯಾವುದೋ ಒಂದು ಕಾಲದಲ್ಲಿ ಅಂತಲ್ಲ, ಯಾವುದೋ ಒಂದು ಗುರಿ ತಲುಪ ಆದಮೇಲೆ ಮುಗಿದೋಯ್ತು ಅಂತಲ್ಲ. ಇಟ್ ವಾಸ್ ಆಲ್ವೇಸ್ ದೇರ್ ವಿತ್ ಹಿಮ್ ಟು ದಿ ಎಂಡ್ ಆಫ್ ಹಿಸ್ ಲೈಫ್.
ಸ್ವಾಮೀಜಿಯ ಕೊನೆ ಉಸಿರಿನವರೆಗೂ ಕೂಡ ಆ ಆದರ್ಶ ಅನ್ನೋದನ್ನ ಜ್ವಲಂತವಾಗಿ ಇಟ್ಕೊಂಡಿದ್ರು. ಸ್ವಾಮೀಜಿ ಹೇಳ್ತಾರೆ, ಫೈರಿ ಐಡಿಯಲ್ಸ್, ಫೈರಿ ವರ್ಕ್, ದಿಸ್ ಇಸ್ ವಾಟ್ ವಿ ವಾಂಟ್, ಫೈರಿ ವರ್ಡ್ಸ್. ಪ್ರತಿಯೊಂದು ಕೂಡ ಅಷ್ಟು ಶಕ್ತಿಯುತವಾಗಿರಬೇಕು ಅಂತ ಭಾವಿಸಿದ್ರು ಸ್ವಾಮೀಜಿ. ಸ್ವಾಮೀಜಿನೇ ಆ ಆದರ್ಶಮಯ ಜೀವನಕ್ಕೆ ಒಂದು ಜ್ವಲಂತ ಉದಾಹರಣೆ. ಟು ಡಿಫೈನ್, ವಿ ಜಸ್ಟ್ ಹ್ಯಾವ್ ಟು ರೀಡ್ ಸ್ವಾಮಿ ವಿವೇಕಾನಂದ. ಏನದು ಜ್ವಲಂತ ಆದರ್ಶಮಯ ಜೀವನ ಅಂತ ಹೇಳಿದ್ರೆ, ಇಂತಹ ಆದರ್ಶಮಯ ಜೀವನವನ್ನು ಯಾರು ತಮ್ಮ ಜೀವನದಲ್ಲಿ ಪಾಲಿಸ್ತಾ ಬರ್ತಾರೋ ಏನು ಪ್ರಯೋಜನ, ಇದರ ಅವಶ್ಯಕತೆ ಏನು? ಆದರ್ಶಗಳು ನಮ್ಮ ಜೀವನಕ್ಕೆ ಒಂದು ಸರಿಯಾದ ದಿಕ್ಕನ್ನ ಕೊಡುತ್ತವೆ. ದಾರಿಯನ್ನ ತಪ್ಪದೆ ಆ ಗುರಿಯ ಕಡೆಗೆ ಸರಿಯಾಗಿ ಸಾಗಬೇಕಾದ್ರೆ ಆದರ್ಶಗಳೇ ನಮಗೆ ಸಹಾಯ ಮಾಡುವಂಥವು. ಮತ್ತು ನಮ್ಮ ಜೀವನಗಳನ್ನು ಉದಾತ್ತೀಕರಿಸೋದು ಆದರ್ಶಗಳು. ನಮ್ಮ ಜೀವನಗಳನ್ನು ಮೇಲೆತ್ತುವಂತಹ, ಶ್ರೇಷ್ಠ ಮಟ್ಟಕ್ಕೆ, ಔನ್ನತ್ಯಕ್ಕೆ ಎತ್ತುವಂತಹ ಶಕ್ತಿ ಇರೋದು ಆದರ್ಶಮಯ ಜೀವನಕ್ಕೆ. ಅದು ನಮ್ಮ ಜೀವನವನ್ನು ಸಾರ್ಥಕಗೊಳಿಸುತ್ತೆ. ಮತ್ತು ಹೀಗೆ ಮಾಡ್ತಾ ಮಾಡ್ತಾ ಅದನ್ನು ಉದಾತ್ತೀಕರಿಸ್ತಾ, ಉನ್ನತಗೊಳಿಸ್ತಾ, ಸಾರ್ಥಕಗೊಳಿಸ್ತಾ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮೊಳಗಿರುವಂಥ ಪರಿಪೂರ್ಣವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊರಗಡೆ ಅಭಿವ್ಯಕ್ತಗೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದನ್ನೇ ಧರ್ಮದ ಉದ್ದೇಶ ಅಂತ ಸ್ವಾಮೀಜಿ ಹೇಳಿದ್ದಾರೆ, ಅಥವಾ ಶಿಕ್ಷಣದ ಉದ್ದೇಶ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಜೀವನದ ಉದ್ದೇಶವೂ ಅದೇ. ಪ್ರತಿದಿನ ನಾವು ಏನನ್ನ ಪ್ರಯತ್ನಿಸಬೇಕು? ನಮ್ಮೊಳಗಿರುವಂಥ ಒಳ್ಳೆಯದನ್ನ ಮೆರೆಯೋದಕ್ಕೆ ಪ್ರಯತ್ನಿಸಬೇಕು. ಹಂತ ಹಂತದಲ್ಲೂ ಕೂಡ ನಮ್ಮಲ್ಲಿರುವಂಥ ದೋಷ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ತಾ ನಮ್ಮೊಳಗೇ ಇರುವಂಥ ಪ್ರತಿಯೊಂದು ಸದ್ಗುಣವನ್ನು ಕೂಡ ಅಭಿವ್ಯಕ್ತಗೊಳಿಸೋದಕ್ಕೆ, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಜೀವನದಲ್ಲಿ ಆ ಗುಣಗಳು ವಿಜೃಂಭಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡೋದೇ ಸಾಧನೆ ಮತ್ತು ಜೀವನದ ಗುರಿ. ಆಲೋಚನೆ ಮಾಡಿ ನೋಡಿ, ಈ ಯಾವ ಗುಣಗಳು ಕೂಡ ನಿಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ನೀವು ಕೇಳಬಹುದು, ಆದರೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗತ್ತಾ? ಎಲ್ಲಿದೆ ಆ ಎಲ್ಲ ಗುಣಗಳು? ನಿಮ್ಮೊಳಗೆ ಇರೋದು ಅಲ್ವಾ? ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ, ಯಾವುದೋ ಒಂದು ಸಂಸ್ಥೆಗೆ ಹೋಗಿ, ಯಾವುದೋ ಒಂದು ಅಂಗಡಿಗೆ ಹೋಗಿ, ನನಗೆ ಸ್ವಲ್ಪ ಶಕ್ತಿ ಬೇಕು, ನಂಗೆ ಸ್ವಲ್ಪ ಧೈರ್ಯ ಬೇಕು, ನಂಗೆ ಮತ್ತೊಂದು ಏನಾದರೂ ಬೇಕು, ಆತ್ಮವಿಶ್ವಾಸ ಬೇಕು, ಪ್ರಾಮಾಣಿಕತೆ ಬೇಕು ಅಂದರೆ ಸಿಗುವಂತಹದ್ದಲ್ಲ. ಯಾಕಂದರೆ ಇದೆಲ್ಲ ಇರೋದು ಎಲ್ಲಿ? ನಿಮ್ಮ ಪ್ರತಿಯೊಬ್ಬರಲ್ಲೇ. ಆ ಒಳಗಿರೋದನ್ನ ಗುರುತಿಸಿಕೊಂಡು ಅದರ ಬೆಳವಣಿಗೆಗೆ ಪ್ರಯತ್ನ ಪಡ್ತಾ ಹೋದಾಗ ಅದೇ ಆದರ್ಶಮಯ ಜೀವನ. ಈ ಆದರ್ಶಮಯ ಜೀವನ ವೈಯಕ್ತಿಕ ಹಂತದಲ್ಲಿ ಆಲೋಚನೆ ಮಾಡೋದಾದ್ರೆ ನಮ್ಮನ್ನ ಪರಿಪೂರ್ಣತೆಯ ಕಡೆಗೆ ಕೊಂಡೊಯ್ಯುತ್ತೆ. ಆದರೆ ಈ ಆದರ್ಶ ಹೇಗಿರ್ಬೇಕು ಅನ್ನೋದು ಒಂದು ಮುಖ್ಯವಾದಂಥ ಅಂಶ. ಯಾಕಂದ್ರೆ ಸ್ವಾಮೀಜಿ ಹೇಳ್ತಾರೆ, ಜಸ್ಟ್ ಆಸ್ ಯುವರ್ ಐಡಿಯಲ್ ಸೋ ಶಲ್ ಯು ಬಿ. ನೀನು ಆದರ್ಶ ಏನು ಆರೈಕೆ ಮಾಡ್ಕೊಳ್ತೀಯ ಹಾಗೆ ಇರ್ತೀಯ ಅಂತ ಹೇಳಿ. ಇಫ್ ಯುವರ್ ಐಡಿಯಲ್ ಇಸ್ ಮ್ಯಾಟರ್, ಮ್ಯಾಟರ್ ಶಲ್ ದೌ ಬಿ. ಇಫ್ ಯುವರ್ ಐಡಿಯಲ್ ಇಸ್ ದ ಸ್ಪಿರಿಟ್, ಸ್ಪಿರಿಟ್ ಶಲ್ ದೌ ಬಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸೊ ಆ ಗುರಿಯನ್ನ, ಆ ಆದರ್ಶಗಳನ್ನ ಸರಿಯಾಗಿ ಗುರುತಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರ ಇರಬೇಕು. ಮತ್ತು ಬೆಳಗಿನ ಅವಧಿಯಲ್ಲಿ ನಾವು ಕೇಳಿದಂತಹ ಸರಿಯಾದ ನಿರ್ಣಯ, ವಿವೇಕ ಬುದ್ಧಿಯನ್ನು ಬೆಳೆಸ್ಕೊಂಡು ಹಿರಿಯರ, ಪ್ರಾಜ್ಞರ ಮಾರ್ಗದರ್ಶನದಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡ್ಕೊಂಡ್ಮೇಲೆ ಇನ್ಯಾವ ಭಯಕ್ಕೂ ಕೂಡ ಅವಕಾಶ ಇಲ್ಲ. ಆದರೆ ಈ ಆದರ್ಶಮಯ ಜೀವನ ಅದ್ಭುತ ಸರಿ, ಭವ್ಯ ಸರಿ, ಮನುಷ್ಯ ಜೀವನಕ್ಕೆ ಒಂದು ವೈಭವವನ್ನು ತಂದುಕೊಡುತ್ತೆ, ಭವ್ಯತೆಯನ್ನು ತಂದುಕೊಡುತ್ತೆ. ಮತ್ತು ಅದರಲ್ಲೇ ಇರೋದು ನಿಜವಾಗಿಯೂ ಮನುಷ್ಯನ ಭವ್ಯತೆ. ಯಾವುದೇ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿಲ್ಲ. ಅದು ಪಾಶ್ಚಾತ್ಯ ದೇಶಗಳ ಚಿಂತನೆಯ ಪ್ರಕಾರ ಮನುಷ್ಯನ ಜೀವನ ಬಹಳ ಅದ್ಭುತ ಆಗೋದು ಯಾವಾಗ ಅಂದರೆ, ಅವನು ಬಹಳ ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿದಾಗ, ಬಹಳ ಒಳ್ಳೆಯ ರಸ್ತೆಗಳನ್ನು ಕಟ್ಟಿದಾಗ, ಬಹಳ ಸುಂದರವಾದ ನಗರಗಳನ್ನು ಕಟ್ಟಿದಾಗ. ಆದರೆ ಭಾರತದಲ್ಲಿ ಅತ್ಯಂತ ಭವ್ಯವಾದಂತಹ ಕಾಲ ಇದ್ದಂತಹ ಈ ಭಾರತ ದೇಶದಲ್ಲಿ ಜನ ಬದುಕಿದ್ದು ಗಿರಿ ಗುಹೆಗಳಲ್ಲಿ, ಕಾಡು ಮೇಡುಗಳಲ್ಲಿ, ಸಣ್ಣ ಕುಟೀರಗಳಲ್ಲಿ. ಆದರೆ ಅವರು ಜೀವನದಲ್ಲಿ ಅಂತರಂಗದ ಭವ್ಯತೆಯನ್ನು ಮೆರೆದಂತಹ ಜನ ಆಗಿದ್ರು. ಭವ್ಯತೆ ಇರೋದು ಎಲ್ಲಿ? ಅದ್ಭುತ ಅದು ಅಂತರಂಗದ ಭವ್ಯತೆ. ಅಂತರಂಗದ ಸೌಂದರ್ಯ ಅಂತ ಹೇಳೋದು ಪರಮಾದ್ಭುತವಾದದ್ದು. ಹೊರಗಿನ ಭವ್ಯತೆ ಅದರ ಮುಂದೆ ಬಹಳ ಕಡಿಮೆ ಅನಿಸ್ಬಿಡುತ್ತೆ, ಅಥವಾ ತೇಜೋಹೀನವಾಗಿ ಕಾಣುತ್ತೆ. ಒಳಗಿನ ಭವ್ಯತೆಯನ್ನು ಬೆಳಗಿಸ್ಕೊಳ್ಳೋದು, ಈ ಅದ್ಭುತವಾದದ್ದನ್ನು ಮಾಡಬೇಕಾದ್ರೆ ದಾರಿ ಸುಲಭ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಮೊದಲೇ ತಿಳ್ಕೊಂಡ್ಬಿಡ್ಬೇಕು. ಯಾಕೆ? ಸುಲಭ ಇದೆ ಏನೋ ಅಂತ ಹೋಗಿ ಆಗಲಿಲ್ಲ ಅಂತ ನಾವು ನಿರಾಶರಾಗಿ ಬರಬಾರ್ದು. ಈ ದಾರಿ ಕಷ್ಟಕರವಾಗಿದೆ ಅಂತ ಅರಿತುಕೊಂಡು ಅದಕ್ಕೆ ಬೇಕಾಗಿರುವಂಥ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು. ಉದಾಹರಣೆಗೆ ನಾವು ಅಮರನಾಥ್ಗೋ
ಕೈಲಾಸ ಮಾನಸ ಸರೋವರಕ್ಕೂ ಹೋಗಬೇಕಾದ್ರೆ ಏನು ಮಾಡ್ತೀವಿ? ಆ ದಾರಿ ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ಅದಕ್ಕೆ ಬೇಕಾಗಿರೋ ಏನೇನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ಹೋದ್ ಬಂದವ್ರ ಹತ್ರ ಕೇಳಿಕೊಂಡು ನಾವು ಸಿದ್ಧರಾಗ್ತೀವಲ್ವಾ? ಹಾಗೇನೇನೆ ಈ ಆದರ್ಶಮಯ ಜೀವನದ ಗುರಿಯ ಕಡೆಗೆ ಹೋಗಬೇಕಾದ್ರೆ ಏನೇನು ಸಮಸ್ಯೆಗಳು, ಏನೇನು ಅಡಚಣೆಗಳು, ಏನೇನು ತೊಂದರೆಗಳು ಬರುತ್ತೆ ಅಂತೇಳಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸ್ವಾಮೀಜಿ ಹೇಳ್ತಾರೆ, ದ ರೋಡ್ ಟು ದ ಗುಡ್ ಈಸ್ ಒನ್ ಆಫ್ ದ ಸ್ಟೀಪೆಸ್ಟ್ ಆ್ಯಂಡ್ ದ ರಫೆಸ್ಟ್. ದಿಸ್ ಇಸ್ ನಾಟ್ ಟು ಡಿಸ್ಕರೇಜ್ ಯು, ಬಟ್ ದಿಸ್ ಇಸ್ ಓನ್ಲಿ ಟು ಮೇಕ್ ಯು ಅವೇರ್ ಆಫ್ ದಿ ಟ್ರೂತ್. ಆ ಒಳಿತಿನ ದಾರಿ, ಒಳ್ಳೆಯದಕ್ಕೆ ಹೋಗುವಂಥ ದಾರಿ ಇದೆಯಲ್ಲ, ಸ್ವಲ್ಪ ಕಷ್ಟಕರ, ಕಲ್ಲು ಮಣ್ಣುಗಳಿಂದ ಕೂಡಿರುವಂಥದ್ದು. ಆದರೆ ಆ ದಾರಿಯಲ್ಲಿ ಮುಂದೆ ಹೋಗುವಂಥ ವ್ಯಕ್ತಿಗೆ ಬೇಕಾಗಿರೋದು ಒಂದಷ್ಟು ಧೈರ್ಯ. ಧೀರರಿಗೆ ಮಾತ್ರ ಸಾಧ್ಯವಾಗಿರುವಂಥ ಕೆಲಸ ಇದು. ಅದಕ್ಕೆ ಸ್ವಾಮೀಜಿ ಹೇಳಿದ್ದು, ಸ್ವಲ್ಪ ದೌರ್ಬಲ್ಯವನ್ನು ಬದಿಗೊತ್ತಿ ಧೀರರಾಗಿ 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 ಅಂತ ಮತ್ತೆ ಮತ್ತೆ ಸ್ವಾಮೀಜಿ ಹೇಳಿದ್ದು. ಬ್ರೇವ್ ಮೆನ್ ನೆವರ್ ಸಿನ್ ಅಂತಾರೆ ಸ್ವಾಮೀಜಿ. ವಿವೇಕಾನಂದ ಒಂದೊಂದು ಮಾತುಗಳು ಸಾಕು, ಎಷ್ಟೋ ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ದುರ್ಬಲ ವ್ಯಕ್ತಿ ಮಾತ್ರ ತಪ್ಪುಗಳನ್ನು ಮಾಡ್ತಾನೆ, ಯಾರು ಧೈರ್ಯವಂತನೋ, ಯಾರು ನಿರ್ಭೀತನಾಗಿರ್ತಾನೋ ಅವನು ತಪ್ಪುಗಳನ್ನೇ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸ್ವಾಮಿ ವಿವೇಕಾನಂದರು. ದೌರ್ಬಲ್ಯ ಮಾತ್ರನೇ ವ್ಯಕ್ತಿಯನ್ನ ತಪ್ಪುಗಳನ್ನು ಮಾಡುವಂತೆ ಪ್ರೇರೇಪಿಸೋದು. ಆಲೋಚನೆ ಮಾಡಿ ನೋಡಿ, ಇಂಥ ಆದರ್ಶಕ್ಕೆ ಮನುಷ್ಯ ಪ್ರಪಂಚ ಅವಕಾಶ ಕೊಟ್ಟಿಲ್ಲದೆ ಇದ್ದಿದ್ರೆ ಮನುಷ್ಯ ಜೀವನ ಅದೆಷ್ಟು ಬಡವಾಗಿದ್ಬಿಡ್ತಾ ಇತ್ತು. ಒಬ್ಬ ಶ್ರೀರಾಮ ಬದುಕಿಲ್ಲದೆ ಇದ್ದಿದ್ರೆ ನಮ್ಮ ಭಾರತ ದೇಶ ಸಂಸ್ಕೃತಿಯ ದೃಷ್ಟಿಯಲ್ಲಿ, ಆದರ್ಶಗಳ ದೃಷ್ಟಿಯಲ್ಲಿ, ಪ್ರತಿಯೊಂದು ದೃಷ್ಟಿಯಲ್ಲಿ ಎಷ್ಟೊಂದು ಬಡವ ಆಗ್ತಾ ಇತ್ತು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡ್ಬೇಕು ನಾವು. ಒಬ್ಬ ಹರಿಶ್ಚಂದ್ರ ಬದುಕಿಲ್ಲದೆ ಇದ್ರೆ ಸತ್ಯ ಅಂತ ಹೇಳುವಂಥ ಶ್ರೇಷ್ಠ ಗುಣವನ್ನ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅವನು ಜಗತ್ತಿನ ಮುಂದೆ ತೋರಿಸ್ಕೊಟ್ನಲ್ಲ, ಅದು ಒಬ್ಬ ಸತ್ಯ ಹರಿಶ್ಚಂದ್ರ ಬದುಕದೇ ಇದ್ದಿದ್ರೆ ಎಷ್ಟು ನಷ್ಟ ಆಗ್ತಾ ಇತ್ತು ನಮ್ಮ ಪಾಲಿಗೆ. ಯೋಚನೆ ಮಾಡಿ ನೋಡ್ಬೇಕು ನಾವು. ಪಾಂಡವರು ಧರ್ಮದ ಪರವಾಗಿ ನಿಂತು ಯಾವ ರೀತಿಯಲ್ಲಿ ಅವರು ಬದುಕಿದ್ರು, ಎಷ್ಟೇ ಕಷ್ಟ ಬಂದರೂ ಕೂಡ ಧರ್ಮವನ್ನು ಬಿಡದೆ ಯಾವ ರೀತಿಯಲ್ಲಿ ಬದುಕಿದ್ರು ಅನ್ನೋದ್ರು ಇಲ್ಲದೆ ಇದ್ದಿದ್ರೆ ಎಷ್ಟು ತೇಜೋಹೀನವಾಗಿರ್ತಾ ಇತ್ತು ಮನುಷ್ಯನ ಬದುಕು. ಮನುಷ್ಯ ಜೀವನ ಎಂದು ಇಲ್ಲಿ ಪ್ರಾರಂಭ ಆಯಿತೋ ಮತ್ತು ಯಾವಾಗ ಮನುಷ್ಯ ಭೂಮಿಯ ಮೇಲೆ ಬದುಕೋದಕ್ಕೆ ಆಲೋಚನೆ ಮಾಡೋದಕ್ಕೆ ಪ್ರಾರಂಭಿಸಿದ್ನೋ ಅಂದಿನಿಂದಲೂ ಕೂಡ ಆದರ್ಶಗಳಿಗೆ ಒಂದು ಸ್ಥಾನ ಇದ್ದೇ ಇದೆ. ಆ ಆದರ್ಶಗಳನ್ನು ಪಾಲಿಸಿದಂಥ ವ್ಯಕ್ತಿಗಳು ಮಾತ್ರನೇ ಇವತ್ತಿಗೂ ಕೂಡ ಉಳ್ಕೊಂಡಿದ್ದಾರೆ. ಅವರನ್ನು ನಾವು ಪೂಜ್ಯತೆಯ ಭಾವದಿಂದ, ಗೌರವ ಭಾವಗಳಿಂದ ಅವ್ರನ್ನ ಸ್ಮರಿಸ್ತೀವಿ ಮತ್ತು ಅವರೇ ನಮ್ಮ ಪಾಲಿನ ಆದರ್ಶ ಅಂತ ಭಾವಿಸ್ತಾ ಹೋಗ್ತೀವಿ. ಎಂಥೆಂಥ ಆದರ್ಶಗಳು, ಎಷ್ಟೆಷ್ಟು ಜನ, ಅದರಲ್ಲೂ ಭಾರತ ದೇಶಕ್ಕೆ ಆದರ್ಶಮಯ ವ್ಯಕ್ತಿಗಳ ಕೊರತೆ ಇಲ್ಲವೇ ಇಲ್ಲ. ಪುರಾಣಗಳ ಎಷ್ಟು ಕಥೆಗಳನ್ನು ನೀವು ತೆಗೆದುಕೊಳ್ಳಿ, ಒಂದೊಂದು ಕಥೆಯಲ್ಲೂ ಒಂದೊಂದು ಆದರ್ಶ. ಒಬ್ಬ ಶಿವಿ ಮಹಾರಾಜ ಆಗಿರ್ಬೋದು, ಒಬ್ಬ ದದೀಚಿ ಮಹರ್ಷಿಗಳಾಗಿರ್ಬೋದು, ಇದೇನಿರ್ಬೋದು ಕಥೆಗಳು, ನೀವೆಲ್ಲ ಸ್ವಲ್ಪ ಹುಡುಕಿ ನೋಡಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅವರೆಲ್ಲ ನಮ್ಮ ಹಿಂದೆ ಅವರೆಲ್ಲ ಬದುಕಿ ಬಹಳಿ ನಮಗೊಂದು ಲೆಗೆಸಿಯನ್ನು ಬಿಟ್ಟು ಹೋದ್ರು. ಒಬ್ಬ ವಿವೇಕಾನಂದರು ಇದ್ದಿದ್ದಕ್ಕೆ ತಾನೇ ಇವತ್ತು ನಾವು ಅವ್ರ ಹೆಸರಲ್ಲಿ ಇಷ್ಟೊಂದು ಚಿಂತನೆ ಮಾಡ್ತಾ ಇದ್ದೀವಿ, ಇಷ್ಟೊಂದು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಇಷ್ಟೊಂದು ನಮ್ಮನ್ನು ನಾವು ಪರಿಷ್ಕರಿಸಿಕೊಂಡು ಏನಾದರೂ ಒಂದು ಉನ್ನತವಾದ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೇನೇ ನಮ್ಮ ಒಬ್ಬರ ಕರ್ತವ್ಯ ಏನು ಅಂದರೆ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶಮಯ ಜೀವನವನ್ನು ನಡೆಸಿ ವಿ ಟು ಹ್ಯಾವ್ ಟು ಲೀವ್ ಎ ಲೆಗೆಸಿ ಬಿಹೈಂಡ್. ಆಮೇಲೆ ಬದುಕಿರುವಾಗಲೂ ಕೂಡ ನಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಗೆ ನಾವೇ ಸಾಧ್ಯವಾದಷ್ಟು ಆದರ್ಶ ವ್ಯಕ್ತಿಗಳಾಗ್ತಾ ಮಾರ್ಗದರ್ಶನ ತೋರಿಸ್ಬೇಕು. ಪ್ರತಿಯೊಬ್ಬ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಜವಾಬ್ದಾರಿ ಇದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಯದ್ಯದ್ ಆಚರತೆ ಶ್ರೇಷ್ಠ ತತ್ತದ್ ದೇವೇತರೋ ಜನಃ. ಯಾವಾಗ ಶ್ರೇಷ್ಠರು ಏನೇನನ್ನ ಮಾಡ್ತಾರೋ ಅದನ್ನೇ ಇತರರು ಅನುಕರಿಸ್ತಾರೆ. ಅದರಿಂದ ಸ್ಥಾನಮಾನಗಳಲ್ಲಿ ಯಾವಾಗ ಹಿರಿತನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ತಾ ಹೋಗುತ್ತೆ ವಯಸ್ಸಾದಂತೆ. ತಂದೆ ತಾಯಂದ್ರು, ಹಿರಿಯ ಸೋದರರು, ಹಿರಿಯ ಸೋದರಿಯರು, ಶಿಕ್ಷಕರು, ಸಮಾಜದಲ್ಲಿ ನಾವು ಯಾವಾಗ ವಯಸ್ಸಿನಿಂದಾದರೂ ಹಿರಿಯ ಸ್ಥಾನವನ್ನು ಪಡ್ಕೊಳ್ತಾ ಹೋಗ್ತೀವೋ ನಮ್ಮ ಆದ್ಯ ಕರ್ತವ್ಯ ಏನು? ಆದರ್ಶಮಯ ಜೀವನವನ್ನು ನಮಗಿಂತ ಕಿರಿಯರಿಗೆ ತೋರಿಸಿಕೊಡ್ಬೇಕಾಗಿರೋದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಆ ನಿಟ್ಟಿನಲ್ಲಿ ಆದರ್ಶಮಯ ಜೀವನ ನಮಗೆ ಬಹಳಷ್ಟು ಅಗತ್ಯ ಇದೆ. ಯಾವತ್ತಿಗೂ ಕೂಡ ಪ್ರಸ್ತುತವಿದ್ದಂಥ ಆದರ್ಶ ಜೀವನ ಇವತ್ತು ಮತ್ತಷ್ಟು ಪ್ರಸ್ತುತ. ಯಾಕೆ? ವಿದ್ಯಾರ್ಥಿಗಳಿಗೆ, ಯುವ ಸಮೂಹಕ್ಕೆ ಕೇಳಿದಾಗ ಒಂದು ಪ್ರಶ್ನೆ ಕೆಲವೊಮ್ಮೆ ನೇರವಾಗಿ ಕೆಲವರು ಕೇಳ್ತಾರೆ, ಇಷ್ಟೆಲ್ಲ ಒಳ್ಳೆ ವಿಚಾರ ನೀವು ಹೇಳ್ತೀರಿ, ಆದರೆ ಇದನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇಲ್ವಲ್ಲ.
ಎಷ್ಟು ಹುಡುಕಿದ್ರೂ ಕೂಡ ಸಿಗ್ತಾ ಇಲ್ವಲ್ಲ. ಹೈಸ್ಕೂಲಲ್ಲಿ ಓದುವಂಥ ವಿದ್ಯಾರ್ಥಿಗಳು ಹೇಳ್ತಾರೆ, ನಾವು ಸುಳ್ಳು ಹೇಳ್ದೆ ಬದುಕೋದಕ್ಕೆ ಆಗೋದಿಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ. ಯಾಕೆ? ನಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿಯನ್ನೂ ಕಂಡಿಲ್ಲ, ಸತ್ಯವನ್ನೇ ಹೇಳ್ತಾ ಬದುಕ್ತಾ ಇರುವಂಥ ವ್ಯಕ್ತಿಯನ್ನು ಒಬ್ರನ್ನೂ ನೋಡಿಲ್ಲ. ನಮಗೂ ಅನ್ಸತ್ತೆ ಸತ್ಯವನ್ನೇ ಹೇಳ್ತಾ ಬದುಕೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ನೀವು ನಮಗೆ ಸತ್ಯನೇ ಹೇಳಿ ಅಂತ ಹೇಳಿದ್ರೆ ನಾವು ಮಾತು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಬಹಳ ಅಗತ್ಯ ಇದೆ. 2 ಪೀಳಿಗೆಗಳ ಹಿಂದೆ ಆದರೂ ನಾವು ಸಾಮಾನ್ಯ ಜನರಲ್ಲೂ ಕೂಡ, ಹಳ್ಳಿಗಳಲ್ಲೂ ಕೂಡ ಆದರ್ಶಮಯ ಜೀವನ ನಡೆಸ್ತಾ ಇದ್ದಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ವಿ ಅಥವಾ ಕೇಳಿದ್ದೀವಿ, ಹಿರಿಯರಿಂದ ಕೇಳಿ ನೋಡಿದ್ದೀವಿ, ಕೇಳಿ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಆ ಕೊರತೆ ಬಹಳಷ್ಟು ಇರೋದ್ರಿಂದ ಅದರ ಪರಿಣಾಮ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಕಾಣ್ತಾ ಇದ್ದೀವಿ. ಏನೇನು ತಮ್ಮ ಒಂದು ಪ್ರಸ್ತಾವನೆಯಲ್ಲಿ ಶ್ರೀಮತಿ ನಾರಾಯಣಿ ಅವರು ಹೇಳಿದ್ರು, ಯಾವ ಯಾವ ಸಮಸ್ಯೆಗಳನ್ನೆಲ್ಲ ಅವ್ರು ಪಟ್ಟಿ ಮಾಡಿದ್ರು, ಅದೆಲ್ಲಕ್ಕೂ ಮೂಲ ಕಾರಣ ಏನು ಅಂದರೆ ಆದರ್ಶಗಳ ಕೊರತೆ ಇರೋದ್ರಿಂದ. ಹೀಗಾಗಿ ಆದರ್ಶಗಳು ಕೇವಲ ಪುಸ್ತಕಗಳಲ್ಲಿ ಇರೋದು ಬೇಡ, ಆದರ್ಶಗಳನ್ನು ನಮ್ಮ ಜೀವನಗಳಲ್ಲಿ ಪಾಲಿಸುವ ಪ್ರಯತ್ನ ಪಡೋಣ. ಮತ್ತು ಭಾರತ ದೇಶದಲ್ಲಿ ಆದರ್ಶದ ವ್ಯಕ್ತಿಗಳು ಹೆಚ್ಚು ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತು ಒಂದು ರೀತಿಯಲ್ಲಿ ಭಾರತದ ಕಡೆಗೆ ನೋಡುತ್ತೆ. ಯಾವ ಭಾರತ ದೇಶ ಅತ್ಯಂತ ಪ್ರಾಚೀನವಾದದ್ದೋ, ಯಾವ ಭಾರತ ದೇಶದಲ್ಲಿ ಈ ಎಲ್ಲ ಆದರ್ಶಗಳ ಪರಂಪರೆ ಬಹಳ ದೊಡ್ಡದು ಪರಂಪರೆ, 10,000 ವರ್ಷಗಳ, 5,000 ವರ್ಷಗಳ, 6,000 ವರ್ಷಗಳಿಂದ ನಾವು ಬಹಳ ಅದ್ಭುತವಾದ ಜೀವನ ನಡೆಸ್ತಾ ಇದ್ದೀವಿ, ಅದು ನಾವು ಹೇಳ್ಕೊಳ್ತೀವಲ್ಲ. ಇದನ್ನೆಲ್ಲ ಹೇಳ್ಕೊಂಡಾಗ ಬೇರೆಯವ್ರು ಕೇಳ್ತಾರೆ, ಹಾಗಿದ್ರೆ ನಿಮ್ಗೆ ಅಷ್ಟೊಂದು ಹಿನ್ನೆಲೆ ಇರುವಾಗ, ನಿಮ್ಗೆ ಅಷ್ಟೊಂದು ಒಂದು ಪರಂಪರೆಯ ಶಕ್ತಿ ನಿಮ್ಮ ಹಿನ್ನೆಲೆಯಲ್ಲಿರುವಾಗ ನೀವು ಯಾಕೆ ಬದುಕ್ತಾ ಇಲ್ಲ? ಪಾಶ್ಚಾತ್ಯ ದೇಶದವ್ರು ಕೇಳ್ಬೋದು, ನಮಗಂತೂ ಆ ಪರಂಪರೆ ಇಲ್ಲ, ನಮಗ್ಯಾರೂ ಹೇಳ್ಕೊಟ್ಟಿಲ್ಲ, ನಿಮ್ಮಲ್ಲಿ ಹಿರಿಯರು ಇಷ್ಟೊಂದು ಬದುಕಿ ತೋರಿಸಿದ್ದಾರೆ, ಎಷ್ಟೊಂದೆಲ್ಲ ಮಾಡಿ ತೋರಿಸಿದ್ದಾರೆ, ಹಾಗಿದ್ರೆ ನೀವು ಯಾಕೆ ಬದುಕ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೇಳಿದಾಗ ನಾವು ತಲೆಬಾಗುವಂಥ ಸ್ಥಿತಿ ಇರಬಾರ್ದು. ಇಲ್ಲ, ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರು ಭರವಸೆ ಇಟ್ಟಂತಹ, ಸ್ವಾಮೀಜಿ ಹೇಳ್ತಾರಲ್ಲ, ನಿಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇನ್ನು ಋಷಿ ರಕ್ತ ಹರಿತಾ ಇದೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆ ಋಷಿ ಪರಂಪರೆ ಅಂತರ್ಗತವಾಗಿ ನಮ್ಮಲ್ಲಿ ಹರಿತಾನೇ ಇದೆ. ಆ ಋಷಿ ಪರಂಪರೆಯ ಹರಿವು ಅನ್ನೋದು ಇದ್ದೇ ಇದೆ. ಅದನ್ನು ಸ್ವಲ್ಪ ಜಾಗೃತಗೊಳಿಸ್ಕೊಂಡು ಯಾವ ಅದ್ಭುತವಾದ ಮೌಲ್ಯಗಳಿಗೆ, ಯಾವ ಅದ್ಭುತವಾದ ಸನಾತನ ಮೌಲ್ಯಗಳಿಗೆ ಈ ದೇಶ ಪ್ರತಿನಿಧಿಯಾಗಿದೆಯೋ ಅದಿನ್ನೂ ಸತ್ತಿಲ್ಲ, ಬದುಕಿದೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಬದುಕಿ ತೋರಿಸಿ ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿದೆ. ಇನ್ನೊಂದು ಮಾತೇನು ಅಂದರೆ, ವಿವೇಕಾನಂದರು ಹೇಳ್ತಾರೆ, ಇಫ್ ಇಂಡಿಯಾ ಲಿವ್ಸ್ ದ ವರ್ಲ್ಡ್ ಲಿವ್ಸ್, ಇಫ್ ಇಂಡಿಯಾ is destroyed then there is no hope for the world ಅಂತ ಹೇಳಿ. ಎಲ್ಲಿವರೆಗೆ ಭಾರತ ಬದುಕುತ್ತೋ ಅಲ್ಲಿವರೆಗೆ ಜಗತ್ತಿಗೂ ಕೂಡ ಉಳಿಗಾಲ ಇದೆ. ಅದ್ಭುತವಾದಂಥ ಮಾತು. ಅಂದರೆ ದಿ ಇಂಪ್ಲಿಕೇಶನ್ಸ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ವೆರಿ ಗ್ರೇಟ್. ವಿ ಓನ್ಲಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಥಿಂಕ್ ಅಬೌಟ್ ಇಟ್. ಯೋಚನೆ ಮಾಡಿ ನೋಡಿ, ಎಲ್ಲಿಯವರೆಗೆ ಭಾರತ ಚೆನ್ನಾಗಿ ಜಗತ್ತಿನಲ್ಲಿ ಬದುಕುತ್ತೋ ಅಲ್ಲಿಯವರೆಗೆ ಜಗತ್ತಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಸ್ವಾಮೀಜಿ. ಯಾಕೆ? ಇಡೀ ಜಗತ್ತಿನಲ್ಲಿ ಕೇವಲ ಶಾಂತಿಯ, ಪ್ರೀತಿಯ, ಒಳ್ಳೆಯತನದ ಸಂದೇಶವನ್ನು ಹೊತ್ಕೊಂಡೇ ಬದುಕಿದಂಥ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಯಾವುದು? ಭಾರತ. ಸೊ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಸೇಕ್ ಆಫ್ ಇಂಡಿಯಾ. ಇಡೀ ಭೂಮಿಯ ಮೇಲೆ ಮನುಷ್ಯ ಸಮಾಜ ಅಥವಾ ಮನುಷ್ಯ ಜೀವನ ಅನ್ನೋದು ಚೆನ್ನಾಗಿರ್ಬೇಕಾದ್ರೆ, ನಾವೆಲ್ಲರೂ ಸಂತೋಷ ಪಡುವಂತೆ, ನಾವೆಲ್ಲರೂ ಹೆಮ್ಮೆ ಪಡುವಂತೆ ಇರಬೇಕಾದ್ರೆ ಪರೋಕ್ಷವಾಗಿ ನಾವು ನೀವು ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈಚ್ ಒನ್ ಆಫ್ ಅಸ್ ಹ್ಯಾಸ್ ದಿಸ್ ಕಾಂಟ್ರಿಬ್ಯೂಷನ್ ಟು ಮೇಕ್. ಈಚ್ ಒನ್ ಆಫ್ ಅಸ್, ಲೆಟ್ ಅಸ್ ನಾಟ್ ಫೀಲ್ ಇಟ್ ಇಸ್ ಸಮ್ವನ್ ಎಲ್ಸಸ್ ಕಾಂಟ್ರಿಬ್ಯೂಷನ್. ನಂದೇ ಕೊಡುಗೆ. ಇದು ಪ್ರತಿಯೊಬ್ಬರದು ಕೂಡ ನಮ್ಮದೇ ಕೊಡುಗೆ ಅನ್ನೋ ಒಂದು ಎಚ್ಚರ ನಮ್ದಾಗಿರಲಿ. ಆ ಎಚ್ಚರದಲ್ಲೇ ನಾವು ಬದುಕೋಣ. ಯಾಕಂದರೆ ಆದರ್ಶಮಯ ಜೀವನ ಇರೋದು ತೋರಾಣಿಕೆಗೋಸ್ಕರ ಅಲ್ಲ. ಎಷ್ಟೋ ಸತಿ ಈ ಕೊನೆಯ ಈ ಒಂದು ಎಚ್ಚರವನ್ನು ಹೇಳಿ ಮುಗಿಸ್ತೇನೆ. ಎಷ್ಟೋ ಸತಿ ನಾವು ಹೇಗೆ ಅಂತ ಹೇಳಿದ್ರೆ, ಜನ ನಮ್ಮನ್ನು ನೋಡಬೇಕಾದ್ರೆ ಎಲ್ಲರೂ ಬಹಳ ಸಭ್ಯರೇ, ಯಾರೂ ಕಾಣದೇ ಇದ್ದಾಗ ಬೇಕಾದಷ್ಟು ತಪ್ಪುಗಳು ನಡೆದು ಹೋಗ್ತಾ ಇರುತ್ತೆ ಅಲ್ವಾ? ಹೇಗಿದ್ರೂ ಯಾರೂ ನೋಡ್ತಾ ಇಲ್ಲ, ತಪ್ಪು ಮಾಡಿಬಿಡ್ಬೋದು ಅನ್ನೋ ದೌರ್ಬಲ್ಯಕ್ಕೆ ಸ್ವಲ್ಪ ನಾವು ವಾಲುವಂಥ ಸಂದರ್ಭಗಳು ಹೆಚ್ಚು. ಆದರ್ಶಮಯ ಜೀವನದಲ್ಲಿ ಒಂದು ಅಂಶ ಏನು ನೆನಪಿರಬೇಕು ಅಂದರೆ, ನಾನು ನನಗೋಸ್ಕರ ಒಳ್ಳೆಯವನಾಗಿರೋದು, ನಾನು ನನಗೋಸ್ಕರ ಆದರ್ಶಗಳನ್ನು ಪಾಲಿಸೋದು ವಿನ
ಯಾರೋ ಅದನ್ನು ನೋಡಲಿ, ಮೆಚ್ಕೊಳ್ಳಿ, ಕೊಂಡಾಡಲಿ, ಅಥವಾ ಏನೋ ಒಂದು ಅವಾರ್ಡ್ ಅಥವಾ ಯಾವುದೋ ಒಂದು ಬಿರುದುಗಳು ನನಗೆ ಸಿಗಲಿ ಅನ್ನೋ ಯಾವ ಉದ್ದೇಶವೂ ಅಲ್ಲ. ಆತ್ಮತೃಪ್ತಿಗೋಸ್ಕರ, ಆತ್ಮಸಂತೋಷಕ್ಕೋಸ್ಕರ ನಾನು ಪ್ರತಿಯೊಂದು ಆದರ್ಶವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುವಂಥ ಒಂದು ದೃಢ ಸಂಕಲ್ಪ. ಯಾರೋ ಒಬ್ಬ ದಾರಿ ಹೋಕ ಯಾವುದೋ ಬೇರೆ ಊರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ದೂರದ ಪ್ರಯಾಣ ಆಗಿತ್ತು, ಬಹಳ ಬಾಯಾರಿಕೆ ಆಗಿತ್ತು. ಆ ಬಾಯಾರಿಕೆ ಆದ ಸಂದರ್ಭದಲ್ಲಿ ನೀರು ನೋಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಊರಾಚೆ ಒಂದು ಜಾಗದಲ್ಲಿ ಒಂದು ಬಾವಿ ಕಾಣ್ತು. ಬಹಳ ಸಂತೋಷ ಆಯಿತು. ಅಲ್ಲಿ ಒಂದು ಕೊಡ ಮತ್ತು ಹಗ್ಗ ಕೂಡ ಇಟ್ಟಿದ್ರು. ನೀರನ್ನು ಸೇದಿ ಬಾಯಾರಿಕೆಯಿಂದ ತಣಿಸ್ಕೊಂಡೆಲ್ಲ ಆದಮೇಲೆ ಸುತ್ತಮುತ್ತ ನೋಡ್ತಾನೆ, ನಿರ್ಜನ ಪ್ರದೇಶ, ಅಲ್ಲಿ ಯಾರೂ ಇಲ್ಲ. ಆದರೆ ಬಾವಿ ಕಂಡು ಸಂತೋಷ ಆಯ್ತು. ಯಾವ ಮಹಾತ್ಮ ಇಂಥ ಜಾಗದಲ್ಲಿ ಒಂದು ಬಾವಿಯನ್ನು ತೋಡಿರ್ಬೋದಪ್ಪ, ಎಷ್ಟೊಂದು ಉಪಯೋಗ ಆಯ್ತು ನನಗೆ, ನನ್ನಂಥ ಪ್ರಯಾಣಿಕರಿಗೆ ಎಷ್ಟು ಸಂತೋಷ ಆಗುತ್ತೋ, ಎಷ್ಟು ಉಪಯೋಗ ಆಗುತ್ತಲ್ಲ ಅಂತ ಹಾಗೇ ಆಲೋಚಿಸ್ತಾ ಸುತ್ತಮುತ್ತ ನೋಡಿದಾಗ ಆ ಬಾವಿ ಕಟ್ಟೆಯ ಮೇಲೆ ಏನೋ ಬರ್ದಿರೋದು ಕಾಣಿಸ್ತು. ಬಹುಶಃ ಹೆಸರಿರಬೇಕು ಅಂದ್ಕೊಂಡು ಸ್ವಲ್ಪ ಗಮನಿಸ್ತಾನೆ. ಅದ್ರ ಮೇಲೆ ಬರ್ದಿತ್ತಂತೆ, ಬಾಯಾರಿ ಬಂದು ಈ ಬಾವಿಯ ನೀರನ್ನು ಕುಡಿದು ನಿನ್ನ ಬಾಯಾರಿಕೆಯನ್ನು ತಣಿಸ್ಕೊಂಡಂತ ಯಾತ್ರಿಕ, ಈ ಬಾವಿಯನ್ನು ಕಟ್ಟಿಸಿದವ್ರು ಯಾರು ಅಂತ ಆಲೋಚನೆ ಮಾಡಬೇಡ, ಈ ಬಾವಿಯಲ್ಲಿ ನೀರು ತುಂಬಿಸಿದವ್ರು ಯಾರು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡು ಅಂತ ಹೇಳಿದ್ರು. ಬೆಳಿಗ್ಗೆ ಡಾಕ್ಟರ್ ಬಾಲು ಅವ್ರು ಹೇಳಿದಾಗೆ, ಏನೇ ಅದ್ಭುತವಾದಂಥ ಆದರ್ಶ ಜೀವನ, ಒಳ್ಳೆ ಕಾರ್ಯಗಳು ನಮ್ಮಿಂದ ನಡೆದ್ರೂ ಕೂಡ ಒಂದು ನೆನ್ಪಿಟ್ಕೊಳ್ಳೋಣ, ಪರಮಾತ್ಮ ಶಕ್ತಿ ನಮ್ಮಲ್ಲಿ ಇತ್ಕೊಂಡು ಆ ಎಲ್ಲವನ್ನ ಮಾಡ್ತಾ ಇರುತ್ತೆ. ಅದನ್ನು ಸ್ಮರಿಸ್ತಾ ನಮ್ಮ ಜೀವನ ಹೆಜ್ಜೆ ಹೆಜ್ಜೆಗೂ ಅನುದಿನ ಅನುಕ್ಷಣ ನನ್ನ ಪ್ರತಿಯೊಂದು ಮಾತು, ನನ್ನ ಪ್ರತಿಯೊಂದು ಕೃತಿ, ನನ್ನ ಪ್ರತಿಯೊಂದು ಆಲೋಚನೆ ಅದು ಶುದ್ಧವಾಗಿರಬೇಕು, ಆದರ್ಶಪೂರ್ಣವಾಗಿರಬೇಕು ಅನ್ನೋ ಒಂದು ನಿಜವಾಗ್ಲೂ ದೃಢ ಸಂಕಲ್ಪ. ನಾವು ಸಂಕಲ್ಪ ಮಾಡಿದ ಮೇಲೆ ಇನ್ಯಾವ ಅಡೆತಡೆ ದೊಡ್ಡದಾದೀತು? What is bigger than our own determinations? Nothing. So let us only be, make up our minds. ತುಂಬ ಬಲವಾಗಿ ನಾವೆಲ್ಲರೂ ಕೂಡ ಸಂಕಲ್ಪಿಸೋಣ. ಇನ್ನು ಮೇಲೆ ನನ್ನ ಜೀವನ ಸಾಧ್ಯವಾದಷ್ಟು ಆದರ್ಶಮಯ ಪೂರ್ಣವಾದ ಜೀವನ ಆಗುವಂತೆ ನಾನು ಕಟಿಬದ್ಧನಾಗಿದ್ದೇನೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮದಿಂದ ನಾವೆಲ್ಲರೂ ಕೂಡ ತೆರಳುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ